Good morning students. In the previous class we discussed about the political implications of feminist movement. In today's class I am going to explain you the causes and political implications of labor movement. Laborers are those who invest their physical labor either on agriculture or industry. Before we discuss the causes of labor movement, we should know about the meaning of laborers or the labor. Laborers means laborers are those who invest their physical labor either on agriculture or industry. ಲೇಬರ್ ಮೂಮೆಂಟ್ನ ಬಗ್ಗೆ ನಾವು ಕಾಸಸ್ನ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ನಾವು ಯಾರನ್ನು ಕಾರ್ಮಿಕರು ಅಂತ ಹೇಳ್ತಾರಂತ ಹೇಳಿದರೆ, ಈಗ ಲೇಬರರ್ಸಲ್ಲಿ ಕೂಡ ಕೆಲವರು ಸಮ್ ಆರ್ ಕಾಲ್ಡ್ ಆ್ಯಸ್ ಎ ಅಫಿಷಿಯಲ್ಸ್, ಬ್ಯೂರೋಕ್ರಾಟ್ಸ್ ಆರ್ ದ ಅಫಿಷಿಯಲ್ಸ್. ಈಗ ಸಮ್ ಆರ್ ಲೇಬರರ್ಸ್. ಹಾಗಾದರೆ ಲೇಬರರ್ಸ್ ಅಂತ ಹೇಳಿದರೆ ಯಾರು? ಕಾರ್ಮಿಕರು ಅಂದರೆ ಯಾರು? ಈಗ ಎಲ್ಲರ ಕೆಲಸ ಅನ್ನುವಂಥದ್ದು ಫಿಸಿಕಲ್ ಸ್ಟ್ರೆಂತಿನ ಮೇಲೆ ಡಿಪೆಂಡ್ ಆಗುವುದಿಲ್ಲ. ಈಗ ಸಮ್ ವರ್ಕ್ ಅನ್ನುವಂಥದ್ದು ಡಿಪೆಂಡ್ಸ್ ಆನ್ ದ ಅದರ್ ಫ್ಯಾಕ್ಟರ್ಸ್, ಬಟ್ ಸಮ್ ಅದರ್ ಮೇನ್ಲಿ ಡಿಪೆಂಡ್ಸ್ ಆನ್ ದ ಫಿಸಿಕಲ್ ಸ್ಟ್ರೆಂತ್ ಆಫ್ ದ ವರ್ಕರ್ಸ್. ಅದು ಯಾವುದು ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ಈ ಅಗ್ರಿಕಲ್ಚರಲ್ ರಿಲೇಟೆಡ್ ಆ್ಯಕ್ಟಿವಿಟೀಸ್, ಇಂಡಸ್ಟ್ರಿಯಲ್ ರಿಲೇಟೆಡ್ ಆ್ಯಕ್ಟಿವಿಟೀಸ್. So, the agriculture and industrial related activities depends on the physical strength of the person or the physical strength of workers. ಹಾಗಾಗಿ ಯಾರೆಲ್ಲ ಕೈಗಾರಿಕೆಗಳು ಮತ್ತು ಕೃಷಿಯ ಕಾರ್ಯಗಳಲ್ಲಿ ತೊಡಗಿರ್ತಾರೆ ಅಥವಾ ಕೈಗಾರಿಕೆ ಅಥವಾ ಕೃಷಿ ಕ್ಷೇತ್ರಗಳಲ್ಲಿ ತಮ್ಮ ದೈಹಿಕ ಸಾಮರ್ಥ್ಯದ ಮೂಲಕ ಕೆಲಸ ಮಾಡ್ತಾ ಇರ್ತಾರೆ, ನಾವು ಅವರನ್ನು ಏನಂತ ಕರೀಬೋದು ಅಂತ ಹೇಳಿದರೆ ಕಾರ್ಮಿಕರು ಅಂತೇಳಿ. ಅಂದರೆ ಕಾರ್ಮಿಕರು ಅಂತ ಹೇಳಿದರೆ ಅವರು ತಮ್ಮ ದೈಹಿಕ ಸಾಮರ್ಥ್ಯವನ್ನು ಉಪಯೋಗಿಸಿ ಮಾಡುವಂಥ ಯಾವುದೇ ಕೆಲಸ, ಅದು ಅಗ್ರಿಕಲ್ಚರ್ಗೆ ರಿಲೇಟೆಡ್ ಆಗಿರುವಂಥ ಕೆಲಸ ಆಗಿರ್ಬೋದು ಅಥವಾ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಥ ಕೆಲಸಗಳಾಗಿರ್ಬೋದು. ಅಲ್ಲಿ ದುಡಿಯುವಂತಹ ಕಾರ್ಮಿಕರನ್ನು ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ, ಅಲ್ಲಿ ದುಡಿಯುವವರನ್ನು ನಾವು ಕಾರ್ಮಿಕರು ಅಂತೇಳಿ ಹೇಳ್ತೇವೆ. ಯಾಕಂತಂದರೆ ಅದು ಮೇಯ್ನಾಗಿ ಡಿಪೆಂಡ್ ಆಗಿರೋದು ಫಿಸಿಕಲ್ ವರ್ಕಿನ ಮೇಲೆ, ಅವರ ದೈಹಿಕ ಸಾಮರ್ಥ್ಯದ ಮೇಲೆ. ಈಗ ಇನ್ನು ಕೆಲವು ಕೆಲಸಗಳು ಹಾಗಲ್ಲ, ಅಲ್ಲಿ ಫಿಸಿಕಲ್ ಸ್ಟ್ರೆಂತ್ ಅನ್ನುವಂಥದ್ದು ಬೇಕಾಗುವುದಿಲ್ಲ, ಕೆಲವು ಸಲ ಮೆಂಟಲ್ ಸ್ಟ್ರೆಂತ್ ಅನ್ನುವಂಥದ್ದು ಬೇಕಾಗ್ಬೋದು. ಈಗ ಆಫೀಸಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಜಾಸ್ತಿ ಫಿಸಿಕಲ್ ಸ್ಟ್ರೆಂತನ್ನು ಯೂಸ್ ಮಾಡುವಂಥದ್ದು ಏನಿಲ್ಲ, ಈಗ ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರೀಸ್ಗೆ ಕಂಪೇರ್ ಮಾಡಿದೆ. ಹಾಗಾಗಿ ಆಫೀಸಲ್ಲಿ ಕೆಲಸ ಮಾಡುವವರನ್ನು ನಾವು ಲೇಬರರ್ಸ್ ಅಂತ ಹೇಳೋದಿಲ್ಲ. ಯಾರು ದೋಸ್ ಹೂ ಆರ್ ವರ್ಕ್ in the field of agriculture or the industry and they use their physical strength to discharge these type of activities are known as a laborers antali. Usually laborers they work in the field of industry and also the agriculture, and they also get the wages according to their work, but sometimes they are not get enough wages according to their work, and they also work under the difficult conditions or the mysterious conditions. So, to protect their interest, the laborers united together and form the organizations and they go for agitations. ಆದರೆ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ, ಈ ಕಾರ್ಮಿಕರು ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ ಅವರ ಕೆಲಸಕ್ಕೆ ತಕ್ಕ ಹಾಗೆ ಪ್ರತಿಫಲ ಪಡಿತಾ ಇರ್ತಾರೆ. ಹಾಗಂತ ಹೇಳಿ ದೇ ಆಲ್ವೇಸ್ ಗೆಟ್ ಇನಫ್ ವೇಜಸ್ ಅಕಾರ್ಡಿಂಗ್ ಟು ದೇರ್ ವರ್ಕ್ ಅಂತ ಹೇಳಲಿಕ್ಕಾಗೋದಿಲ್ಲ. ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ ಅವರಿಗೆ ಸರಿಯಾದಂತಹ ವೇತನ ಸಿಗುವುದಿಲ್ಲ, ಅವರನ್ನು ಎಕ್ಸ್ಪ್ಲಾಯಿಟೇಷನ್ಸ್ ಆಗ್ತಾ ಇರ್ತದೆ. ಸೊ ಇದನ್ನೆಲ್ಲ ಎಂಡ್ ಮಾಡಲಿಕ್ಕೋಸ್ಕರ ಲೇಬರರ್ಸ್ಗಳೆಲ್ಲ ಒಟ್ಟು ಸೇರಿ ಏನು ಮಾಡ್ತಾರಂತ ಹೇಳಿದರೆ ತಮ್ಮದೇ ಒಂದು ಆರ್ಗನೈಸೇಷನ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಆ ಮೂಲಕ ಪ್ರತಿಭಟನೆ ಅನ್ನುವಂಥದ್ದು ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅವರು ಪ್ರತಿಭಟನೆ ಸ್ಟಾರ್ಟ್ ಮಾಡಿದರು ಅಥವಾ ಮೂಮೆಂಟ್ಗಳು ಯಾಕಾಯಿತು ಅಂತ ಹೇಳಿದರೆ, movement, labor movement or the agitations, all these are started mainly to protect the interest of laborers. Next we discuss about the causes of labor movement. First cause for labor movement is interest of laborers. Interest of laborers here means the first cause for the labor movement is to protect the interest of laborers. To protect the interest of laborers, labor movement is started in India. Most of the time the main interest of the owner of the company or the owner of the industry is how to make the profit. The owners always gives more importance to the profit rather than the interest of the employees or rather than the interest or the welfare of
laborers. They always neglect the interest or the welfare of the laborers. They exploit and harass the laborers by denying enough wages according to their work, not declaring the bonus, allowances, extending the hours of work, denying medical facilities, etc., etc. By doing this, they exploit the laborers in many ways. So, to end all these kinds of exploitations, laborers come together and they go for agitations. And to start the movement or for the purpose of the agitations, some of the laborers united together and formed their own organizations. Today in India there are various number of laborer organizations are there. The first organizations were started in India relating to the labor movement was AITUC. AITUC, full form of AITUC is All India Trade Union Congress. This organization was started in the year 1920 to protect the interest of the laborers. ಈಗ ಲೇಬರ್ ಮೂಮೆಂಟಿಗೆ ಕಾರಣವಾದಂಥ ಮುಖ್ಯವಾದಂಥ ಅಂಶ ಯಾವುದು ಅಂತ ಹೇಳಿದರೆ, ಲೇಬರ್ ಮೂಮೆಂಟ್ ಅನ್ನುವಂಥದ್ದು ಸ್ಟಾರ್ಟ್ ಆದದ್ದೇ ಯಾರ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂತ ಹೇಳಿದರೆ, ಕಾರ್ಮಿಕರ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂತೇಳಿ. ಯಾಕಂತಂದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಇಂಡಸ್ಟ್ರೀಸ್ಗಳಲ್ಲಾಗಿರ್ಬೋದು, ಫ್ಯಾಕ್ಟ್ರೀಸ್ಗಳಲ್ಲಾಗಿರ್ಬೋದು, ಎಲ್ಲ ಲೇಬರರ್ಸ್ಗಳ ಇಂಟ್ರೆಸ್ಟ್ ಅನ್ನುವಂಥದ್ದು ವಯಲೇಷನ್ ಮಾಡ್ತಾರೆ. ಯಾರು ಮಾಡ್ತಾರೆ ಅಂತ ಹೇಳಿದರೆ ಓನರ್ಸ್. ಈಗ ಒಬ್ಬ ಫ್ಯಾಕ್ಟ್ರಿಯ ಓನರಿದ್ದು ಮೇನ್ ಇಂಟೆನ್ಷನ್ ಏನಾಗಿರ್ತದೆ ಅಂತ ಹೇಳಿದರೆ, ಅವನು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಲಿಕ್ಕೆ ಹಣವನ್ನು ಇನ್ವೆಸ್ಟ್ ಮಾಡಿರ್ತಾರೆ. ಹಾಗಾಗಿ ಅವರ ಇಂಟ್ರೆಸ್ಟ್ ಏನಾಗಿರ್ತದೆ ಅಂತ ಹೇಳಿದರೆ, ಹೌ ಟು ಮ್ಯಾಕ್ಸಿಮೈಸ್ ದ ಪ್ರಾಫಿಟ್ ಅಂತೇಳಿ. ಅವರು ಲಾಭದ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಅಲ್ಲಿ ದುಡಿತಿರುವಂತಹ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡುವುದೇ ಇಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಕಾರ್ಮಿಕರನ್ನು ಬೇರೆ ಬೇರೆ ರೀತಿಯಲ್ಲಿ ಶೋಷಣೆ ಮಾಡ್ತಾರೆ. ಅವರಿಗೆ ಸರಿಯಾಗಿ ವೇತನ ಕೊಡದೇ ಇರ್ಬೋದು, ಸರಿಯಾದಂಥ ಮೆಡಿಕಲ್ ಫೆಸಿಲಿಟೀಸ್ ಕೊಡದೇ ಇರ್ಬೋದು, ಜಾಸ್ತಿ ಗಂಟೆ ಕೆಲಸ ಮಾಡಿಸುವುದಾಗಿರ್ಬೋದು, ಈ ಥರ ಅವರನ್ನು ಶೋಷಣೆ ಮಾಡ್ತಾಯಿದ್ರು. ಸೊ ಇದನ್ನೆಲ್ಲ ಎಂಡ್ ಮಾಡಲಿಕ್ಕೆ, ಈ ಲೇಬರರ್ಸ್ಗಳ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಈ ಲೇಬರರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೇ ಯುನೈಟೆಡ್ ಟುಗೆದರ್ ಆ್ಯಂಡ್ ಗೋ ಫಾರ್ ಎಜುಟೇಷನ್. ಹೀಗೆ ಲೇಬರರ್ಸ್ನ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಮ್ಮ ದೇಶದಲ್ಲಿ ಸ್ಟಾರ್ಟ್ ಆದಂತಹ ಒಂದು ಲೇಬರ್ ಆರ್ಗನೈಸೇಷನ್ ಯಾವುದು ಅಂತ ಹೇಳಿದರೆ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ದಿಸ್ ಆರ್ಗನೈಸೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1920. ನೆಕ್ಸ್ಟ್ ಸೆಕೆಂಡ್ ಕಾಸ್, ನೆಗ್ಲಿಜಿಯನ್ಸ್ ಟವರ್ಡ್ಸ್ ಎಂಪ್ಲಾಯೀಸ್. ನೆಗ್ಲಿಜಿಯನ್ಸ್ ಟವರ್ಡ್ಸ್ ಎಂಪ್ಲಾಯೀಸ್ ಅಥವಾ ಕಾರ್ಮಿಕರ ಬಗ್ಗೆ ಇರುವಂತಹ ತಾತ್ಸಾರ. ಸಾಮಾನ್ಯವಾಗಿ ಹೂ ನೆಗ್ಲೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಎಂಪ್ಲಾಯೀಸ್, ದಟ್ ಈಸ್ ಆಲ್ವೇಸ್ ದ ಓನರ್ ಆಫ್ ದ ಇಂಡಸ್ಟ್ರಿ ಆರ್ ದ ಓನರ್ ಆಫ್ ದ ಫ್ಯಾಕ್ಟ್ರಿ. Sometimes the owner of the factory or the industries neglect the interest of the employees by formulating the policies. In most of the industries and factories, always the decision always taken only by the owner of the factory. They are not the employees. When the owners formulate the laws relating to the employees, they always formulate the law according to their interest, not according to the interest of employees. ಇದು ಸಾಮಾನ್ಯವಾಗಿ ಇರುವಂಥದ್ದು. ಈಗ ಒಂದು ಫ್ಯಾಕ್ಟ್ರಿಯ ಓನರೇ ಎಂಪ್ಲಾಯೀಸಿಗೆ ಸಂಬಂಧಪಟ್ಟ ಹಾಗೆ ಲಾ ಮಾಡ್ತಾನಂತ ಹೇಳಿದರೆ, ಅವರು ಹೇಗೆ ಲಾಗಳನ್ನು ಮಾಡ್ಬೋದು ಅಂತ ಹೇಳಿದರೆ, ಕಾರ್ಮಿಕರ ವೆಲ್ಫೇರಿಗೆ ತಕ್ಕ ಹಾಗೆ ಅವರು ಲಾ ಮಾಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅವರಿಗೆ ಬೇಕಾದ ಹಾಗೆ ಲಾ ಮಾಡ್ತಾರೆ. ಆಬ್ವಿಯಸ್ಲಿ ಏನಾಗ್ತದೆ ಅಂತ ಹೇಳಿದರೆ, ದ ಇಂಟ್ರೆಸ್ಟ್ ಆಫ್ ದ ಎಂಪ್ಲಾಯೀಸ್ ಆಲ್ವೇಸ್ ನೆಗ್ಲೆಕ್ಟೆಡ್. ಸೊ ಟು ಗೆಟ್ ದ share in the decision making process of the apex body of the management, the labor organization started the agitations. Today the government law also says that, labor laws or the government law also says that one of the economic right of every citizen is right to participate in the management of industries. Today the employees or the workers are also included in the decision making process of the industries or the factories ಅಂತೇಳಿ. ಇವತ್ತು ಸರ್ಕಾರದ ಕಾನೂನು ಏನು ಹೇಳ್ತದೆ ಅಂತ ಹೇಳಿದರೆ, ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಆ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಲಾ ಮಾಡ್ತಾರಂತ ಹೇಳಿದರೆ, ಅಲ್ಲಿ ಬೋತ್ ಆರ್ ಇಂಪಾರ್ಟೆಂಟ್, ಓನರ್ ಆ್ಯಂಡ್ ಆಲ್ಸೋ ದ ಎಂಪ್ಲಾಯೀಸ್. ದ ಫ್ಯಾಕ್ಟ್ರಿ ಆರ್ ದ ಇಂಡಸ್ಟ್ರೀಸ್ ಡಿಪೆಂಡ್ಸ್ ಆನ್ ದ ಟೂ, ಓನರ್ ಆ್ಯಂಡ್ ಆಲ್ಸೋ ದ ಎಂಪ್ಲಾಯೀಸ್. ಓನರ್ ಇನ್ವೆಸ್ಟ್ ಮಾಡ್ತಾನಂತ ಹೇಳಿದರೆ, ಎಂಪ್ಲಾಯೀಸ್ ಏನು ಮಾಡ್ತಾನಂತ ಹೇಳಿದರೆ ಅಲ್ಲಿ
ಕೆಲಸ ಮಾಡ್ತಾನೆ. ಹಾಗಾಗಿ ಒಂದು ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಾಗೆ ಲಾ ಮಾಡ್ತಾರಂತ ಹೇಳಿದರೆ ಅಲ್ಲಿ ದ ಪಾರ್ಟಿಸಿಪೇಷನ್ ಆಫ್ ದ ಎಂಪ್ಲಾಯೀಸ್ ಆಲ್ಸೋ important, or the participation of the employees equally important like that of owners. So, to get the share in the decision making process of the management, these organizations or the labor organizations started movement in India. Third cause, to get the facilities, to get the various facilities. As I said earlier, sometimes the owner of the industries exploit the employees by denying the various facilities. So, the labor organization or laborers started the agitations mainly to get the various facilities like rest room facilities for the workers, toilet or washroom facilities, next minimum hours of work, rest and leisure, and also the cafeteria facilities, etc., etc. They started the agitations. Usually the laborers always require or they need rest and also the leisures. ಯಾಕೆಂತ ಹೇಳಿದರೆ ಈಗ ಕೆಲವು ಸಲ ಈ ಲೇಬರರ್ಸ್ ಯಾರಿದ್ದಾರೆ ಅಂತ ಹೇಳಿದರೆ ಅವರು ಮೇಯ್ನಾಗಿ ಕೆಲಸ ಮಾಡೋದು ಹೇಗೆ ಅಂತ ಹೇಳಿದರೆ ಫಿಸಿಕಲ್ ಸ್ಟ್ರೆಂತನ್ನು ಯೂಸ್ ಮಾಡಿಕೊಂಡು. ಹಾಗಾಗಿ ಅವರಿಗೆ ಏನು ಬೇಕಾಗ್ತದೆ ಅಂತ ಹೇಳಿದರೆ ರೆಸ್ಟ್ ಅನ್ನುವಂಥದ್ದು ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರಂತ ಹೇಳಿದರೆ ಓನರ್ ಆಫ್ ದ ಇಂಡಸ್ಟ್ರೀಸ್ exploit the laborers by extending the hours of work. According to the government legislation, minimum hours of work per day is 8 hours ಅಂತೇಳಿ. ಈಗ ಒಂದು ದಿವಸದಲ್ಲಿ ಒಬ್ಬ ಕಾರ್ಮಿಕನನ್ನು 8 ಗಂಟೆಗಿಂತ ಜಾಸ್ತಿ ದುಡಿಸ್ಕೊಳ್ಬೇಕು ಅಂತ ಇದ್ದರೆ ಆ ಓನರ್ ಏನು ಮಾಡಬೇಕು ಅಂತ ಹೇಳಿದರೆ ಅವನ ವೇಜಸ್ ಏನಿದೆ ಅದು ಸೇರಿಸಿ ಅವನಿಗೆ ಎಕ್ಸ್ಟ್ರಾ ಅಲವೆನ್ಸಸ್ ಅನ್ನುವಂಥದ್ದು ಕೊಡಬೇಕು. ದಿವಸದಲ್ಲಿ 8 ಗಂಟೆ ಮಾತ್ರ ಕೆಲಸ ಮಾಡಿಸ್ಬೋದು. 8 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಬೇಕು ಅಂತ ಇದ್ದರೆ ಅವನಿಗೆ ಎಕ್ಸ್ಟ್ರಾ ಅಲವೆನ್ಸಸ್ ಕೊಡಬೇಕು. ಇನ್ ಮೋಸ್ಟ್ ಆಫ್ ದ ಫ್ಯಾಕ್ಟ್ರೀಸ್ ದ ಓನರ್ಸ್ ಅನ್ನುವಂಥದ್ದು ಎಕ್ಸ್ಪ್ಲಾಯ್ಟ್ ದ ಎಂಪ್ಲಾಯೀಸ್, denying the allowances and also the other facilities. So, to get all these facilities or the various facilities relating to the working class, these labor organizations started the agitation. Next, fourth cause is welfare programs. To implement the various welfare programs, the labor movement or the labor organization started the agitation or the movement like social security measures, like declaration of bonus, allowances, loans, educational facilities to the working class or the educational facilities to the children of the workers, next transport facilities, cafeteria facilities, pensions, family pensions to the working class, etc., etc. To implement all these welfare programs relating to the working class, these labor organizations started the agitations or the movement. Fourth ಕಾರಣ ಯಾವುದು ಅಂತ ಹೇಳಿದರೆ ವರ್ಕಿಂಗ್ ಕ್ಲಾಸಿಗೆ ರಿಲೇಟೆಡ್ ಆಗಿರುವಂತಹ ವೆಲ್ಫೇರ್ ಕಲ್ಯಾಣ ಯೋಜನೆಗಳೇನಿದೆ ಅದನ್ನು ಕಾರ್ಯಗತ ಮಾಡಬೇಕು ಅಂತ ಕೂಡ ನಮ್ಮಲ್ಲಿ ಲೇಬರ್ ಮೂವ್ಮೆಂಟ್ ಅನ್ನುವಂಥದ್ದು ಆಯಿತು ಅಂತೇಳಿ ಹೇಳ್ಬೋದು. ಈಗ ಅವರಿಗೆ ಸಂಬಂಧಪಟ್ಟ ಹಾಗೆ ಅವರ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಷನ್ಸ್ ಕೊಡೋದ್ರ ಬಗ್ಗೆ ಆಗಿರ್ಬೋದು, ಸ್ಕೂಲನ್ನು ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಅವರಿಗೆ ಕೆಲಸಕ್ಕೆ ಹೋಗಲಿಕ್ಕೆ ಫ್ರೀ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ಗಳನ್ನು ಪ್ರೊವೈಡ್ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಬೋನಸ್ ಅಲವೆನ್ಸಸ್ ಕೊಡೋದು, ವರ್ಷ ಅವರಿಗೆ ಬೋನಸ್ ಕೊಡೋದು ಅಥವಾ ವರ್ಷಕ್ಕೆ 2 ಸಲ ಬೋನಸ್ ಕೊಡೋದು, ಅಲವೆನ್ಸಸ್ ಕೊಡೋದು, ನಂತರ ಮೆಡಿಕಲ್ ಫೆಸಿಲಿಟೀಸ್ ಅನ್ನುವಂಥದ್ದು ಕೊಡೋದು, ಈ ರೀತಿ ಎಲ್ಲ ವೆಲ್ಫೇರ್ ಪ್ರೋಗ್ರಾಮ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಕೂಡ ನಮ್ಮಲ್ಲಿ ಲೇಬರ್ ಮೂವ್ಮೆಂಟ್ ಆಯಿತು ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್, ಪ್ಲೈಟ್ ಆಫ್ ವರ್ಕರ್ಸ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್. Plight of workers of unorganized sector here means in India some are working in the organized sectors and some people are working in unorganized sector. Usually those who are working in the unorganized sector, they are facing various problems. For example, Anganwadi workers, next who working in various shops or the agricultural related activities, etc., etc. ಇದೆಲ್ಲ ಎಲ್ಲಿ ಬರ್ತದೆ ಅಂತ ಹೇಳಿದರೆ ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಬರುತ್ತೆ. ಯೂಶ್ವಲಿ those who are working in the organized sector, factories or industries or the offices,
they get most of the time they get the various facilities either from the government or from the sides of the companies. ಹಾಗಾಗಿ ಈ ಇಂಡಸ್ಟ್ರಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವವರು ಅಥವಾ ಆಫೀಸ್ನಲ್ಲಿ ಕೆಲಸ ಮಾಡುವವರಿಗೆ ಕಂಪೇರ್ ಮಾಡಿದರೆ ಅವರಿಗೆ ಬೇರೆ ಬೇರೆ ಫೆಸಿಲಿಟೀಸ್ ಅನ್ನುವಂಥದ್ದು ಹೆಚ್ಚಿನ ಸಂದರ್ಭದಲ್ಲಿ ಸಿಗ್ತದೆ. ಅದು ಒಂದು ಗೌರ್ಮೆಂಟ್ ಸೈಡಿಂದ ಆಗಿರ್ಬೋದು ಅಥವಾ ಅವರ ಕಂಪನಿ ಸೈಡಿಂದ ಆಗಿರ್ಬೋದು. ಆದರೆ ಈ ಅಸಂಘಟಿತ ವಲಯಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಈಗ ಅಸಂಘಟಿತ ವಲಯ ಯಾವುದು ಅಂತ ಹೇಳಿದರೆ ಕೃಷಿ ಕಾರ್ಮಿಕರು ಯಾರಿದ್ದಾರೆ ಅಂತ ಹೇಳಿದರೆ ಅವರು ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇರುವರು, ಕೃಷಿ ಕಾರ್ಯದಲ್ಲಿ ತೊಡಗಿಕೊಂಡಿರುವವರಾಗಿರ್ಬೋದು ಅಥವಾ ಬೇರೆ ಬೇರೆ ಈಗ ಶಾಪ್ಗಳಲ್ಲಿ ಟೆಕ್ಸ್ಟೈಲ್ ಶಾಪ್ಗಳಲ್ಲಾಗಿರ್ಬೋದು ಅಥವಾ ಫುಟ್ವೇರ್ ಶಾಪ್ಸ್ಗಳಲ್ಲಿ ಆಗಿರ್ಬೋದು, ಶಾಪ್ಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಅಂಗನವಾಡಿ ವರ್ಕರ್ಸ್ ಆಗಿರ್ಬೋದು, ಇದೆಲ್ಲ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತೇಳಿ. ಈ ಇದರಲ್ಲಿ ಕೆಲಸ ಮಾಡ್ತಾ ಇದ್ದವರು ಬೇರೆ ಬೇರೆ ಫೆಸಿಲಿಟಿ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಯಾಕಂತಂದರೆ ನಮಗೆಲ್ಲ ಗೊತ್ತಿದೆ, ಈಗ ಒಂದು ಶಾಪಲ್ಲಿ ಕೆಲಸ ಮಾಡ್ತಾ ಇರುವವರಿಗೆ, ಯಾವುದೋ ಒಂದು ಟೆಕ್ಸ್ಟೈಲ್ ಶಾಪ್ಗಳಲ್ಲಿ ಕೆಲಸ ಮಾಡ್ತಾ ಇರುವವರಿಗೆ ಅವರಿಗೆ ಬೇಸಿಕ್ ಆಗಿರುವಂತಹ ವರ್ಕರ್ಸ್ಗೆ ಬೇಕಾಗುವಂಥ ಬೇಸಿಕ್ ರೈಟ್ ಅನ್ನುವಂಥದ್ದು ಇರೋದು ಇಲ್ಲ. ಯಾವುದು ಅಂತ ಹೇಳಿದರೆ ರೈಟ್ ಟು ಎಜುಟೇಟ್ ಆಗಿರ್ಬೋದು, ರೈಟ್ ಟು ಪ್ರೊಟೆಸ್ಟ್. ಯಾಕಂತಂದರೆ ಅವರು ಪ್ರೊಟೆಸ್ಟ್ ಮಾಡಿದರೆ ಎಜುಟೇಟ್ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ನೆಕ್ಸ್ಟ್ ಡೇ ಅವರು ಕೆಲಸ ಬಿಟ್ಟು ಹೋಗಬೇಕಾಗ್ತದೆ. ಅವರ ಪ್ಲೇಸಿಗೆ ಅವರು ಇನ್ನೊಬ್ಬರನ್ನು ಕರೆಸ್ತಾರೆ. ಅಂದರೆ ಅವರಿಗೆ ಬೇಸಿಕ್ ರೈಟ್ ಅನ್ನುವಂಥದ್ದೇ ಇರುವುದಿಲ್ಲ. ಸೊ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಆಲ್ ದೀಸ್ ವರ್ಕರ್ಸ್ ಹೂ ವರ್ಕಿಂಗ್ ಇನ್ ದ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ಆಲ್ಸೋ ದ ಲೇಬರ್ ಆರ್ಗನೈಸೇಷನ್ ಸ್ಟಾರ್ಟೆಡ್ ದ ಎಜುಟೇಷನ್. ಸೊ ದೀಸ್ ಆರ್ some of the causes for the labor movement. First one, to protect the interest of laborers. Second one, because of the negligence towards the employees. Third one, to get the various facilities. Fourth one, to implement the various welfare programs relating to the working class. Fifth one, plight of the workers of the unorganized sector, or to protect the interest of the workers who working in the unorganized sector. Next one is political implications of labor movement. First one is constitutional measures. To protect the interest of the working class, the Constitution of India provides various measures in our Constitution. Part 4th of the Indian Constitution deals about directive principles of state policy. We all know that the directive principles of state policy consist 4 principles. They are socialist principle, general principle, third one Gandhian principle, and fourth one international principles. First one is Gandhian principles. What are the principles or the measures mentioned in the socialist principles are relating to the working class. ಈಗ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನಾವು ನೋಡಿದಾಗ ನಮ್ಮ ವರ್ಕರ್ಸ್ನ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ನಮ್ಮ ಸಂವಿಧಾನದಲ್ಲಿ ಬೇರೆ ಬೇರೆ ಪ್ರಾವಿಷನ್ಸನ್ನು ಕೊಟ್ಟಿದ್ದಾರೆ. ಈಗ ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಫಸ್ಟ್ ಪ್ರಿನ್ಸಿಪಲ್ಸ್ ಯಾವುದು ಅಂತ ಹೇಳಿದರೆ ಸೋಷಲಿಸ್ಟ್ ಪ್ರಿನ್ಸಿಪಲ್ಸ್. ಆ ಸೋಷಲಿಸ್ಟ್ ಪ್ರಿನ್ಸಿಪಲ್ಸಲ್ಲಿ ಹೆಚ್ಚಿನ ಪ್ರಿನ್ಸಿಪಲ್ಸ್ ಆರ್ ರಿಲೇಟಿಂಗ್ ಟು ದ ವರ್ಕಿಂಗ್ ಕ್ಲಾಸ್ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ಅದರಲ್ಲಿ ಯಾವುದೆಲ್ಲ ಬರ್ತದೆ ಅಂತ ಹೇಳಿದರೆ ಫೇರ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಆರ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್. ದಿಸ್ ಪ್ರಿನ್ಸಿಪಲ್ ಸೇಸ್ ದಟ್ ವೆಲ್ತ್ should be distributed equally among all the classes. Next one is maternity relief to the women workers. Next, minimum hours of work. Protect the interest of the adult workers. Next, raising the standard of living of the working class, or the raising the standard of living of the working class. So in this way, some of the most of the principles are relating to the most of the principles under part 4th of the Indian constitutions are relating to the working class. ಮತ್ತು ಈ ಪ್ರಿನ್ಸಿಪಲ್ಸಲ್ಲಿ ಏನು ಪ್ರಿನ್ಸಿಪಲ್ಸಲ್ಲಿ ಯಾವುದೆಲ್ಲ ಮೆಷರ್ಸ್ಗಳು ಬರ್ತದೆಯಾ ಅದೆಲ್ಲವೂ ಹೆಚ್ಚಿನವು ನಮ್ಮ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅಂತೇಳಿ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಮೆಟರ್ನಿಟಿ ರಿಲೀಫ್ ಟು ದ ವಿಮೆನ್ ವರ್ಕರ್ಸ್ ಆಗಿರ್ಬೋದು. ಇವತ್ತು ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಇಂಡಸ್ಟ್ರೀಸಲ್ಲಿ ಮೆಟರ್ನಿಟಿ ರಿಲೀಫ್ ಅನ್ನುವಂಥದ್ದು ವಿಮೆನ್ಸ್ ವರ್ಕರ್ಸ್ಗೆ ಕೊಡ್ತದೆ. ನಂತರ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ಅದು ಎಲ್ಲ ಆರ್ಗನೈಸ್ಡ್ ಸೆಕ್ಟರ್ಸಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಅನ್ಆರ್ಗನೈಸ್ಡ್ ಸೆಕ್ಟರ್ಸಲ್ಲಿ ಮಾತ್ರ ಅದು ಇನ್ನೂ ಸರಿಯಾಗಿ ಇಂಪ್ಲಿಮೆಂಟೇಷನ್ಸ್ ಅನ್ನುವಂಥದ್ದು ಆಗ್ತಾ ಇಲ್ಲ. ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಏನು ಮಾಡಿದೆ ಅಂತ ಹೇಳಿದರೆ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ವರ್ಕಿಂಗ್ ಕ್ಲಾಸ್, ಕಾನ್ಸ್ಟಿಟ್ಯೂಷನ್ ಇಂಪ್ಲಿಮೆಂಟೆಡ್ ದ ವೇರಿಯಸ್
measures. Next, second one, legislative measures. Apart from the constitution, the parliament also formulate and implement the various laws relating to the working class. They are some of the legislations relating to the working class are the labor laws 1970. The importance of the labor laws, this legislation was implemented in the year 1970. The importance of this labor law is it fixes the minimum wages for the workers who are appointed on the ಕಾಂಟ್ರಾಕ್ಟ್ ಬೇಸಿಸ್ ಅಂತೇಳಿ, ಯಾರನ್ನೆಲ್ಲ ಕಾಂಟ್ರಾಕ್ಟ್ ಬೇಸಿಸ್ನ ಮೇಲೆ ಅಪಾಯಿಂಟ್ ಮಾಡಿಕೊಳ್ಳಲಾಗ್ತದೆ ಅವರಿಗೆ ಮಿನಿಮಮ್ ವೇಜಸ್ಸನ್ನು ಫಿಕ್ಸ್ ಮಾಡೋದ್ರ ಬಗ್ಗೆ ಈ ಕಾನೂನು ಹೇಳ್ತದೆ. ನೆಕ್ಸ್ಟ್ ಒನ್, ವರ್ಕ್ ಮ್ಯಾನ್ ಕಾಂಪನ್ಸೇಷನ್ ಆ್ಯಕ್ಟ್, ಅವರ ಪರಿಹಾರದ ಬಗ್ಗೆ ಹೇಳ್ತದೆ. ವರ್ಕ್ ಮ್ಯಾನ್ ಕಾಂಪನ್ಸೇಷನ್ ಆ್ಯಕ್ಟ್, ದಿಸ್ ಲೆಜಿಸ್ಲೇಷನ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ದ ಇಯರ್ 1923. ನೆಕ್ಸ್ಟ್ ಥರ್ಡ್ ಒನ್, ಸ್ಯಾಲರಿ ಪೇಮೆಂಟ್ ಆ್ಯಕ್ಟ್ 1936. ವೀಕ್ಲಿ ಹಾಲಿಡೇಸ್ ಆ್ಯಕ್ಟ್ 1942. ನಾನು ಆಗಲೇ ಹೇಳಿದಾಗೆ ಹಾಲಿಡೇಸ್, ರೆಸ್ಟ್ ಆ್ಯಂಡ್ ಲೀಜರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ದ ವರ್ಕರ್ಸ್ ಟು ಇಂಪ್ರೂವ್ ದರ್ ಎಫಿಷಿಯನ್ಸಿ. ಅವರಿಗೆ ರೆಸ್ಟ್ ಇಲ್ಲ ಅಂತ ಹೇಳಿದರೆ ಏನಾಗ್ತದೆ ಅಂತ ಹೇಳಿದರೆ ಅವರ ಎಫಿಷಿಯನ್ಸಿ ಅನ್ನುವಂಥದ್ದು ಯಾವಾಗಲೂ ಕೂಡ ಕೆಲಸ ಮಾಡುವ ಶ್ರಮತೆ ಅಥವಾ ಕೆಲಸ ಮಾಡುವಂತಹ ಒಂದು ಇಂಟ್ರೆಸ್ಟ್ ಕಡಿಮೆ ಆಗ್ತದೆ. ಹಾಗಾಗಿ ರೆಸ್ಟ್ ಆ್ಯಂಡ್ ಲೀಜರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ದ ವರ್ಕಿಂಗ್ ಕ್ಲಾಸ್. ನೆಕ್ಸ್ಟ್ ಒನ್, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆ್ಯಕ್ಟ್ 1952. ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆ್ಯಕ್ಟ್ ಅನ್ನುವಂಥದ್ದು ಯೂಶ್ವಲಿ ವೆರಿ ವೆರಿ ಹೆಲ್ಪ್ಫುಲ್ ಟು ದ ವರ್ಕಿಂಗ್ ಕ್ಲಾಸ್ ಪೀಪಲ್. ಯಾಕಂತಂದರೆ ಈ ಆ್ಯಕ್ಟ್ ಅನ್ನುವಂಥದ್ದು ಪ್ರೊವೈಡ್ ಸೆಕ್ಯೂರಿಟಿ ಟು ದ ಲೈಫ್ ಆಫ್ ದ ವರ್ಕಿಂಗ್ ಕ್ಲಾಸ್. ನೆಕ್ಸ್ಟ್, ಮಿನಿಮಮ್ ವೇಜಸ್ ಆ್ಯಕ್ಟ್ ಆಗಿರ್ಬೋದು, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಆಗಿರ್ಬೋದು, ಬೋತ್ ಫಾರ್ ಮೇಲ್ ಆ್ಯಂಡ್ ಆಲ್ಸೋ ದ ಫೀಮೇಲ್. ಇವತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ, ಅದು ಪುರುಷರಿರ್ಬೋದು ಮಹಿಳೆಯರಿರ್ಬೋದು. ಫ್ಯಾಕ್ಟ್ರೀಸ್ ಅಮೆಂಡ್ಮೆಂಟ್ ಆ್ಯಕ್ಟ್ ಎಕ್ಸೆಟ್ರಾ ಎಕ್ಸೆಟ್ರಾ. So these are some of the legislations formulated and implemented by the parliament to protect the interest of the working class. With this I wind up today's class. Thank you.